ಈಸಿಯಾಗಿ ಮನೇಲಿ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿವತ್ತು ಸೀಬೆಕಾಯಿ ಐಸ್ ಕ್ರೀಮ್ ಮಾಡ್ಕೊತಾ ಇದ್ದೀನಿ. ಸೀಬೆಕಾಯಿನ ಬಳಸ್ಕೊಂಡು ಮೊದಲಿಗೆ ಒಂದು ಪ್ಯಾನ್ಗೆ ಮಿಲ್ಕ್ ಪೌಡರ್ ಹಾಕೊಂಡು ಅದನ್ನು ಫುಲ್ಲು ಗಂಟಿಲ್ಲದೆ ನೀಟಾಗಿ ಸ್ಟಿರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಒಂದು ಅರ್ಧ ಲೋಟ ಅಷ್ಟು ಹಾಲನ್ನ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಸ್ಟಿರ್ ಮಾಡ್ಕೊಂಡಾದ್ಮೇಲೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಬಿಸಿ ಮಾಡ್ಕೋಬೇಕು. ಮಿಲ್ಕ್ ಪೌಡರ್ ರೆಡಿ ಆಗುತ್ತೆ. ನಂತರ ಇಲ್ಲಿ ಸೀಬೆಕಾಯಿ ತಿರುಳು ತೆಗೆದು ಬರೀ ಸಿಪ್ಪೆ ಅಂತ ಅದು ಮಾತ್ರ ಇಲ್ಲಿ ಹೆಚ್ಚಿಟ್ಕೊಂಡು ಅದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಡು ಪೇಸ್ಟ್ ಥರ ಮಾಡ್ಕೊತಾ ಇದ್ದೀನಿ. ಅದನ್ನು ಸ್ಟ್ರೈನ್ ಮಾಡ್ಕೋಬೇಕು, ಯಾವುದೇ ಗಂಟು ಏನೂ ಇರಬಾರ್ದು. ಸ್ಟಿರ್ ಮಾಡಿಕೊಂಡು ಈಗಾಗಲೇ ಮಾಡಿರೋಂಥ ಮಿಲ್ಕ್ ಪೇಸ್ಟ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಸಪ್ರೇಟ್ ಬೌಲಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ನಂತರ ಅದಕ್ಕೆ ಒಂದೆರಡು ಮೂರು ಡ್ರಾಪಷ್ಟು ವೆನಿಲಾ ಎಸೆನ್ಸ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಚಿಕ್ಕ ಚಿಕ್ಕ ತಿರುಳು ಏನಿರುತ್ತೆ ಸೀಬೆಕಾಯಿದು ಅದನ್ನು ಹಾಕ್ಕೊಂಡು ಮೋಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಮೋಲ್ಡ್ಗೆ ಹಾಕ್ಕೊಂಡು ಅದನ್ನು ಒಂದು 6 ಅವರ್ ಅಷ್ಟು ರೆಫ್ರಿಜ್ರೇಟ್ ಮಾಡಬೇಕು. ಇಲ್ಲಿ ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು, ಅದನ್ನು ನಾನು ಒಂದು ಬಾಕ್ಸ್ಗೆ ಹಾಕೊಂಡು ಅದನ್ನು ಸಹ 6 ಅವರ್ ರೆಫ್ರಿಜರೇಟ್ ಮಾಡ್ತಾ ಇದ್ದೀನಿ. ರೆಫ್ರಿಜರೇಟ್ ಆದಮೇಲೆ ಟೇಸ್ಟಿ ಆ್ಯಂಡ್ ಎಮ್ಮಿ ಐಸ್ ಕ್ರೀಮ್, ಹೋಮ್ ಮೇಡ್ ಎಮ್ಮಿ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.